ಶಾಂತಿ ಕ್ರಾಂತಿ ಸಿನಿಮಾದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಶಾಂತಿ ಕ್ರಾಂತಿ ಸಿನಿಮಾ 1989ರಲ್ಲಿ ಶುರುವಾಗುತ್ತೆ. ಈ ಸಿನಿಮಾ ಕಂಠೀರವ ಸ್ಟುಡಿಯೋದಲ್ಲಿ ಅದ್ದೂರಿ ಮುಹೂರ್ತ ಮಾಡ್ತಾರೆ. ಅಂದಿನ ಕಾಲಕ್ಕೆ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಮಾಡ್ತಾರೆ. ಎಲ್ಲ ರಾಜ್ಯದಿಂದಲೂ ಪತ್ರಕರ್ತರು ಬಂದಿರ್ತಾರೆ ಈ ಒಂದು ಪ್ರೆಸ್ ಮೀಟ್ಗೆ. ಏಕಕಾಲಕ್ಕೆ 4 ಭಾಷೆಗಳಲ್ಲಿ ಶೂಟಿಂಗ್ ಮಾಡಿತ್ತು ಅಂದಿನ ಕಾಲದಲ್ಲೇ. ಪ್ರತಿ ಭಾಷೆಯಲ್ಲೂ ಬೇರೆ ಬೇರೆ ನಟರಿದ್ದರು. ಕನ್ನಡದಲ್ಲಿ ರವಿಚಂದ್ರನ್ ರವರು ನಟಿಸಿದರೆ, ತಮಿಳು ಹಿಂದಿನಲ್ಲಿ ರಜನಿಕಾಂತ್ ಅವರು ನಟಿಸಿದರು. ಇನ್ನು ತೆಲುಗಿನಲ್ಲಿ ನಾಗಾರ್ಜುನ್ ಅವರು ನಟಿಸಿದರು. ಹಾಗೆ ಹೀರೋಯಿನ್ ಆಗಿ 4 ಭಾಷೆಗಳಲ್ಲಿ ಜೂಹಿ ಚೌಲಾರವರು ನಟಿಸಿದರು. ಖುಷ್ಬೂ ಅವರು ರವಿಚಂದ್ರನ್ ಅವರ ತಂಗಿಯಾಗಿ ನಟಿಸಿದರೆ, ರಮೇಶ್ ರವರು ಪೋಷಕ ಪಾತ್ರದಲ್ಲಿ ಅಭಿನಯಿಸಿದರು. ಇನ್ನು ರಮೇಶ್ ರವರು ಮಾಡಿದ ಪಾತ್ರ ಏನು ಕನ್ನಡದಲ್ಲಿ ಮಾಡಿದರು, ಅದನ್ನು ಬೇರೆ ಭಾಷೆಗಳಲ್ಲಿ ರವಿಚಂದ್ರನ್ ರವರೇ ನಿರ್ವಹಿಸಿದರು ಆ ಪಾತ್ರವನ್ನು. ಇವರದ್ದೇ ನಿರ್ಮಾಣ ಆಗಿದ್ದರಿಂದ ಶೂಟಿಂಗ್ ಶುರುವಾಗಿ ಕೆಲವು ದಿನಗಳು ನಂತರ ಅವ್ರಿಗೆ ಅನ್ನಿಸ್ತು, ಎಲ್ಲೋ ಸಿನಿಮಾ ಮಿಸ್ ಹೊಡಿತಿದೆಯಲ್ಲ ಅಂತ ಅನ್ನಿಸ್ತಂತೆ. ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಆಗ ಅವ್ರ ತಂದೆ ಹತ್ರ ಹೋಗಿ ಶೂಟಿಂಗ್ ಸ್ಟಾಪ್ ಮಾಡಿ ಸಿನಿಮಾ ನಿಲ್ಲಿಸ್ತೀನಿ ಅಂತ ಹೇಳಿದಾಗ, ನಿನ್ನ ನಂಬಿಕೊಂಡು ರಜನಿಕಾಂತ್ ಅವರು ಡೇಟ್ ಕೊಟ್ಟಿದ್ದಾರೆ, ನಾಗಾರ್ಜುನ್ ಅವರು ಡೇಟ್ ಕೊಟ್ಟಿದ್ದಾರೆ, ಹೇಗಾದರೂ ಮಾಡಿ ಸಿನಿಮಾನ ಕಂಪ್ಲೀಟ್ ಮಾಡು, ಇದು ಈಶ್ವರಿ ಸಂಸ್ಥೆ, ಸೋಲು ಗೆಲುವನ್ನ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಸಿನಿಮಾನ ಕಂಪ್ಲೀಟ್ ಮಾಡುವಂಥ ಅವರ ತಂದೆ ವೀರಸ್ವಾಮಿ ಅವರು ಹೇಳ್ತಾರೆ. ತದನಂತರ ಸಿನಿಮಾನ ಆಗೋ ಈಗೋ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಶೂಟಿಂಗ್ ಅಂತೂ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಅಂದರೆ ಆಗಿನ ಕಾಲದಲ್ಲೇ ಅಷ್ಟು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿದ್ರು. ಸ್ಪಾಟ್ನಲ್ಲೇ ಡಬ್ಬಿಂಗ್ ಕೂಡ ಮಾಡ್ತಿದ್ರು ಆಹಾ ಭಾಷೆಗಳಲ್ಲಿ. ಇನ್ನು ಈ ಸಿನಿಮಾದಲ್ಲಿ 3,000 ಮಕ್ಕಳುಗಳು ಅಭಿನಯಿಸಿದ್ರು. ಅವರ ಪೋಷಣೆ ಹೇಗೆ ನಡೀತಿತ್ತು ಅಂದರೆ, ಒಂದು ಇಂಟರ್ವ್ಯೂನಲ್ಲಿ ದೊಡ್ಡಣ್ಣರವರೇ ಹೇಳ್ತಿದ್ರು, ಟ್ಯಾಂಕರ್ಗಳಲ್ಲಿ ಹಾಲು ಬರ್ತಿತ್ತು ಅಂತ. ಆ ರೀತಿ ಮಕ್ಕಳನ್ನು ಆ ರೀತಿ ಚೆನ್ನಾಗೇ ನೋಡ್ಕೊತಿದ್ರು ಸಿನಿಮಾ ಸೆಟ್ನಲ್ಲಿ. ಇನ್ನು ಶೂಟಿಂಗ್ ಮುಗಿದ ಮೇಲೆ ಒಂದೊಂದು ಕಾರ್ಗಳು ಕೂಡ ಒಂದೊಂದು ಭಾಷೆಯವ್ರಿಗೆ ಅಂತ ಇತ್ತು. ಒಂದೊಂದು ತಮಿಳವ್ರಿಗೆ ಅಂತ ಒಂದಿತ್ತು, ತೆಲುಗಿನವ್ರಿಗೆ ಅಂತ ಒಂದಿತ್ತು, ಆ ಗಾಡಿ ಕಳಿಸ್ಕೊಡ್ತಿದ್ರು. ಹಿಂದಿಯವ್ರಿಗೆ ಅಂತ ಒಂದು ಗಾಡಿ. ಹೀಗೆ ತುಂಬಾ ದುಡ್ಡನ್ನು ಖರ್ಚಾಗ್ತಿತ್ತು. ಇನ್ನು ಈ ಸಿನಿಮಾಗೆ 10 ಕೋಟಿಗೂ ಅಧಿಕ ಬಡ್ಜೆಟ್ ಆಗಿತ್ತು. ಅಂದಿನ ಕಾಲಕ್ಕೆ ಇದು ಭಾರತದಲ್ಲಿ ಹೈಯೆಸ್ಟ್ ಬಡ್ಜೆಟ್ ಸಿನಿಮಾವಾಗಿತ್ತು. ಆದರೆ ಇದು ಗಳಿಸಿದ್ದು 8 ಕೋಟಿ ಮಾತ್ರ. ಆ ಕಾಲದಲ್ಲಿ ಪ್ರಿಂಟ್ ಇದ್ದಿದ್ದರಿಂದ ಅಷ್ಟು ವರ್ಕೌಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ಬಾಕ್ಸ್ ಆಫೀಸ್ನಲ್ಲಿ ಮಕ್ಕಳೇ ಮಲಗಿತ್ತು. ರವಿಚಂದ್ರನ್ ಅವ್ರಿಗೆ ಈ ಲಾಸಿಂದ ಖಂಡಿತವಾಗ್ಲೂ ಒಂದು 15 ವರ್ಷಗಳ ಕಾಲ ಆ ಸಾಲ ತೀರ್ಸೋಕ್ಕೆ ಒದ್ದಾಡಿದ್ರು ಶಾಂತಿ ಕ್ರಾಂತಿ ಸಿನಿಮಾ. ನಂತರ ಈ ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಮ್ಯೂಸಿಕ್ ಆಗಿನ ಕಾಲಕ್ಕೆ 25 ಲಕ್ಷಕ್ಕೆ ಲಹರಿ ಸಂಸ್ಥೆಯವರು ತಗೊಂಡಿದ್ರು. ಇನ್ನು ಈ ಸಿನಿಮಾದ ಪ್ರತಿ ಹಾಡು ಕೂಡ ಹಿಟ್ಟಾಗಿತ್ತು. ಇವಾಗಲೂ ಕೂಡ ಹಿಟ್ಟಾಗ್ತಿದೆ. ಪ್ರತಿ ಸಲನೂ ಕೂಡ ಕೇಳಬೇಕು ಅನ್ನಿಸ್ತಿದೆ.
ಆ ರೀತಿ ಇದೆ. ಹಂಸಲೇಖ ಹಾಗೂ ರವಿಚಂದ್ರನ್ ರವರ ಮ್ಯಾಜಿಕ್ ಆ ರೀತಿ ಇತ್ತು. ಈ ಸಿನಿಮಾ ಮತ್ತೆ ರಿಲೀಸ್ ಆಗಬೇಕು ಅಂದರೆ ಅಷ್ಟು ಸುಲಭ ಅಂತೂ ಇಲ್ಲ. ಆದರೆ ರವಿಚಂದ್ರನ್ ಅವರೇ ನಿರ್ಧಾರನ ತೆಗೆದುಕೊಳ್ಬೇಕು. ನಾವು ಹೇಳ್ಕೊಳ್ಳೋಷ್ಟು ಸುಲಭ ಅಂತೂ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಾ ಇದ್ದಾರೆ ಅವರೆಲ್ಲರೂ ಖಂಡಿತ ಬಂದು ಸಿನಿಮಾನ ನೋಡಲ್ಲ. ಅದು ಟಿಕೆಟ್ ಆಗಿ ಕನ್ವರ್ಟ್ ಆಗಬೇಕು ಅಂದರೆ ಅವ್ರಿಗೆ ನಂಬಿಕೆ ಬರಬೇಕು. ಯಾವ ರೀತಿ ನಂಬಿಕೆ ಬರಬೇಕು ಅಂದರೆ ಅವರ ಇನ್ಸ್ಟಾಗ್ರಾಮ್ ಏನು ಪೋಸ್ಟ್ಗೆ ನೀವು ಕೆಳಗಡೆ ಕಾಮೆಂಟ್ ಮಾಡ್ತಿರಲ್ಲ, ಅದ್ರ ಬದಲಾಗಿ ಏನು ಮಾಡಿ ಅಂದರೆ ಫಾಲೋ ಮಾಡಿ. ಆದಷ್ಟು ಹೆಚ್ಚು ಜನ ಫಾಲೋವರ್ಸ್ ಆದರೆ ಖಂಡಿತ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಸಿನಿಮಾ ರಿಲೀಸ್ ಆದರೆ ಏನೋ ಒಂದು ಕಲೆಕ್ಷನ್ ಆಗ್ಬೋದು, ಜನ ಬಂದು ನೋಡ್ಬೋದು, ಇವಾಗಲಾದರೂ ಗೆಲ್ಲಿಸ್ಬೋದು ಅಂತ. ಇದಾಗಿತ್ತು ನನ್ನ ಅಭಿಪ್ರಾಯ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ನನಗೆ ಗೊತ್ತಿರುವಂಥದ್ದು ರಿಸರ್ಚ್ ಮಾಡಿ ಏನೇನಾಗಿತ್ತು ಶೂಟಿಂಗ್ನಲ್ಲಿ ಅನ್ನೋದನ್ನ ವಿವರಿಸಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.